ನಾನೆಲ್ಲಿಟ್ಟೆ? ಎಲ್ಲ ಡಕ್ಕಿ ರೂಮಲ್ಲೇ ಇದೆಯಲ್ಲ. ಎಲ್ಲ ಡಕ್ಕಿ ರೂಮಲ್ಲೇ ಇದೆಯಲ್ಲ. ಏನಪ್ಪ? ಎಲ್ಲ ಹಳೇದೇ ಇದೆಯಲ್ಲ. ಹೊಸದು ಯಾರು ಏನ್ ತಂದಿಲ್ಲ ಅಲ್ವಾ? ಯಾರು ತಂದಿದ್ದಾರೆ ಹೊಸದು? ಹೇ ಇಲ್ಲ, ತಂದಿದ್ದಲ್ಲ. ಇವಾಗ್ಲೂ ಡಕ್ಕಿ ರೂಮ್ ಖಾಲಿ ಆಗಿದೆಯಲ್ಲ, ಅದೊಂದು ತಗೊಂಡ್ಬಿಟ್ಟಿದ್ದಾರೆ. ಇಲ್ಲ ಪಪ್ಪು, ತಗೊಂಡ್ ಬಂದಿಲ್ಲ. ಏನ್ ಕನ್ಫ್ಯೂಷನ್ ಮಾಡ್ಕೊಂಡ್ರ? ಇಲ್ಲ, ತಗೊಂಡ್ ಬಂದಿಲ್ಲ ಡ್ಯಾಡ. ತಗೊಂಡ್ಬಂದಿದ್ದಾರೆ. ಹೌದಾ? ಯಾವಾಗ ತಗೊಂಡ್ ಬಂದ್ರು? ನೈಟ್ ತಗೊಂಡ್ ಬಂದ್ರ? ಹೌದಾ? ನಾನು ಎಲ್ಲಿ ಹೋಗಿದ್ದೆ? ನಿನ್ ಮನೇಲಿ ಇದ್ದಲ್ಲ. ನಾನಿದ್ನ? ಹೌದಾ? ನಂಗೆ ತೋರಿಸಿದ್ರ ನೀವು? ಯಾವ ತರ ಏನೇನ್ ತಗೊಂಡ್ ಬಂದಿದ್ರು? ಸೋಪು, ಪೇಸ್ಟು, ಬ್ರಷು, ಆಮೇಲೆ ಅಷ್ಟೇನಾ? ಸೋಪೆಲ್ಲ ತಗೊಂಡು. ಸೋಪು. ಹೌದಾ? ಅದೊಂದು ಖಾಲಿ ಆಗಿದೆ. ಖಾಲಿ ಆಗಿದೆಯಾ? ಅದಕ್ಕೆ ತಗೊಂಡ್ ಬಂದ್ರ? ಇಲ್ವಲ್ಲ, ನಂಗೆ ನೆನಪೇ ಆಗ್ತಿಲ್ಲ. ಕನ್ಸಲ್ ಬಂದಿತ್ತ ಮಗ್ನೆ ನಿಂಗೆ? ಕನ್ಸು ಅನ್ಸುತ್ತೆ, ತಗೊಂಡ್ ಬಂದಿಲ್ಲ ಡ್ಯಾಡ. ಇಲ್ಲ ಕಣು. ಮಕ್ಕೊಡ್ಬಿಡ್ತೀನಿ. ಏನು? ಮಕ್ಕೊಡ್ಬಿಡ್ತೀನಿ. ನಿಂಗೆ ನಾನು ಮೊಕ್ಕ ಪಟ್ಟಂತ ಹೊಡ್ಬಿಡ್ತೀನಿ. ಕುಳ. ಎದೊಳಿ ಎದೊಳಿ. ಏನು ರೌಡಿ ಬೇಬಿ ತರ ಆಡ್ತಾ ಇದ್ದೀರಾ ನೀವು? ರೌಡಿ ಬೇಬಿ ತರ ಆಡ್ತಾ ಇದ್ದೀರಾ ನೀವು? ತಂದಿಲ್ಲ ಚಿನಿ, ನೀನ್ ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ನಾನು ಏನೋ ಸರ್ಪ್ರೈಸ್ ಕೊಡ್ಲಾ? ಅಲ್ಲೇ ಇರ್ಬೇಕು. ಸರ್ಪ್ರೈಸ್ ತಂದು ಕೊಡ್ತೀನಿ. ಓಕೆನಾ? ನಾನು ಸರ್ಪ್ರೈಸ್ ಎತ್ತಿಟ್ಟಿದ್ದೀನಿ. ಐ ವಿಲ್ ಗೆಟ್ ಇಟ್ ಫಾರ್ ಯು. ಓಕೆ? ಸರ್ಪ್ರೈಸ್! ಡ್ಯಾಡ ರಾತ್ರಿ ತಗೊಂಡ್ ಬಂದಿದ್ದು ಹೊಸ ಬ್ರಷ್ ಅಂಡ್ ಪೇಸ್ಟ್. ಸೋಪ್ನ ಆಲ್ರೆಡಿ ನಾನು ಇಟ್ಟಿದ್ದೀನಿ, ಡಕ್ಕಿ ರೂಮಲ್ಲಿ ಎತ್ತಿಟ್ಟಿದ್ದೀನಿ. ಅದಿತಿ ಹೊಸ ಬ್ರಷ್ ಅಂಡ್ ಪೇಸ್ಟ್. ನಾನು ಸುಮ್ಮನೆ ನಿಮ್ಗೆ ನೆನಪಿರುತ್ತೋ, ಎದ್ದಿದ ತಕ್ಷಣ ನೆನಪಿರಲ್ವೋ ಅಂತ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಅದಿತಿಗೆ ನೆನಪಿದೆ. ದಟ್ಸ್ ಗುಡ್. ಇದೇನಾ? ಓಕೆ, ಶಾನಕ್ ಹೋಗೋಣ. ಅವಾಗ ಅದಿತಿ ಹೊಸ ಬ್ರಷ್ನ ಯೂಸ್ ಮಾಡ್ಬೋದು. ಪೇಸ್ಟ್ ನೋಡೋಣ ಯಾವುದು ಕೊಡುಚಿನ. ಕೀಡೋಡೆಂಟ್ ಕ್ಯಾವಿಟಿ ಶೀಲ್ಡ್ ಮೋಸ್ಟ್ ಟ್ರಸ್ಟೆಡ್ ಕಿಡ್ಸ್ ಟೂತ್ಪೇಸ್ಟ್ ಬೈ ಸ್ಪೆಷಲಿಸ್ಟ್. ರಾತ್ರಿ ಒಂದ್ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟಿದ್ದೀರಲ್ಲ ಕಂದ ನೀವು. ಈಗ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಪೇಸ್ಟ್ ಹಾಕಿ ಈ ಅಂತ ಬ್ರಷ್ ಮಾಡೋದು. ನಾನು ಪೇಸ್ಟ್ ಮಾಡೋದು ಅನ್ನ ಬ್ರಷ್ ಮಾಡೋದು. ನಂದು ಹಳೇದೇ ಇದೆ.
ನಾನು ಹೊಸದು ಇನ್ನೂ ಚೇಂಜ್ ಮಾಡಲ್ಲ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಚೇಂಜ್ ಮಾಡ್ತೀನಿ. ಓಕೆ, ಬನ್ನಿ ಸ್ನಾನಕ್ಕೆ ಹೋಗೋಣ. ಅದಿತಿಗೆ ಬ್ರಷ್ನ ಮತ್ತು ಟೂತ್ ಪೇಸ್ಟ್ನ ಹೊಸದಾಗಿ ತಂದಿದ್ವಿ. ಅದಿತಿಗೆ ಇಷ್ಟು ದಿನ ನಾನು ಯಾವುದೇ ರೀತಿ ಟೂತ್ ಪೇಸ್ಟ್ನ ಯೂಸ್ ಮಾಡ್ತಿರಲಿಲ್ಲ. ಯಾಕಂತಂದರೆ ನಾನು ಅದಿತಿಗೆ ಸ್ಪಿಟ್ಟಿಂಗ್ ಅಂತಂದರೆ ಬಾಯಲ್ಲಿ ನೀರು ಇರೋದನ್ನು ಉಗಿಯೋದಕ್ಕೆ ಹೇಳ್ಕೊಡ್ತಾ ಇದ್ದೆ. ಪೇಸ್ಟನ್ನ ಶುರು ಮಾಡಿದ್ಮೇಲೆ ಮಕ್ಕಳು ಜಾಸ್ತಿ ನುಂಗ್ತಾರೆ ಅಂತ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾರಲ್ಲ, ಸೊ ಅದನ್ನು ಫೇಸ್ ಮಾಡಬಾರ್ದು ಅಂತ ನಾನು ಅದಿತಿಗೆ ಫಸ್ಟು ಸ್ಪಿಟ್ಟಿಂಗ್ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿ ಅದಾದಮೇಲೆ ಈ ಒಂದು ಪೇಸ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದಿತಿಗೆ ಯೂಸ್ ಮಾಡ್ತಿರೋದು ಕೀಡೋ ಡೆಂಟ್ ಅಂತ. ಮಕ್ಕಳಿಗೆ ಯಾವಾಗ ನಾವು ಅವ್ರು ಯೂಸ್ ಮಾಡುವಂತಹ ಬ್ರಷಸ್ನ ಚೇಂಜ್ ಮಾಡ್ತಾ ಇರಬೇಕು, ಎಷ್ಟು ದಿನಕ್ಕೆ ಒಂದು ಸಲ ಚೇಂಜ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ 3 ತಿಂಗಳಿಗೆ ಮಿನಿಮಮ್ ಮಕ್ಕಳಿಗೆ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. 3 ತಿಂಗಳಾದಮೇಲೆ ಒಂದೇ ಬ್ರಷ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ನಾವು ಪೇರೆಂಟ್ಸ್ಗಳಾಗಿ ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನು ಅಂತಂದರೆ, ಮಕ್ಕಳಿಗೆ ಏನಾದರೂ ಕೋಲ್ಡು, ಕಾಫು, ಕೆಮ್ಮು ಮಧ್ಯದಲ್ಲಿ 3 ತಿಂಗಳು ಮಧ್ಯದಲ್ಲಿ ಮಕ್ಕಳಿಗೇನಾದರೂ ಬಂತು ಅಂತಂದರೆ ದಯವಿಟ್ಟು ಆ ಬ್ರಷ್ನ ಚೇಂಜ್ ಮಾಡಿ ಹೊಸ ಬ್ರಷ್ನ ತಗೊಳ್ಳಿ. ಯಾಕಂತಂದರೆ ಮಕ್ಕಳಿಗೆ ಅದೇ ಬ್ರಷ್ನ ಯೂಸ್ ಮಾಡೋದ್ರಿಂದ ರೀಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಐದರ್ ಅವ್ರಿಗೆ ಹೊಟ್ಟೆ ಇನ್ಫೆಕ್ಷನ್ ಆಗಿತ್ತು ಅಥವಾ ಏನೇ ಒಂದು ಮಕ್ಕಳಿಗೆ ಆರೋಗ್ಯ ಕೆಟ್ಟಿದೆ ಅಂತಂದರೆ ದಯವಿಟ್ಟು ಸೇಮ್ ಬ್ರಷ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. 15 ದಿನ ಆಗಿದೆ ಅಂತ ಅಂದ್ರೂ ನೀವು ಚೇಂಜ್ ಮಾಡಿ ಹೊಸ ಬ್ರಷ್ನ ಇಂಟ್ರೊಡ್ಯೂಸ್ ಮಾಡಿ. ಇದರಿಂದ ಮಕ್ಕಳಿಗೆ ರೀಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಸಾಕಷ್ಟು ಮಕ್ಕಳುಗಳಿಗೆ ಪ್ರಾಬ್ಲಮ್ ಆಗೋದು ಇದೇನೆ. 15 ದಿನದ ಹಿಂದೆ ಹುಷಾರು ತಪ್ಪಿತ್ತು ನನ್ನ ಮಗು, ತಿರ್ಗಾ ಹುಷಾರು ತಪ್ಪಿದೆ ಅಂತ ಎಷ್ಟೊಂದು ಪೇರೆಂಟ್ಸ್ಗಳು ಫೇಸ್ ಮಾಡ್ತಿರ್ತಾರಲ್ಲ, ಅದಕ್ಕೆ ಕಾರಣನೂ ಇದೇ ಆಗಿರುತ್ತೆ. ಎವ್ರಿ 3 ಮಂತ್ಸ್ಗೆ ನೀವು ಮಕ್ಕಳಿಗೆ ಅವರ ಬ್ರಷ್ನ ನೀವು ಚೇಂಜ್ ಮಾಡ್ಬೋದು. ಅಕಸ್ಮಾತ್ ಆ 3 ಮಂತ್ಸ್ ಡ್ಯೂರೇಷನಲ್ಲಿ ಮಕ್ಕಳೇನಾದರೂ ಹುಷಾರು ತಪ್ಪಿದ್ರೆ ಒಂದ್ಸಲ ನೀವು ಅವರ ಯೂಸ್ ಮಾಡ್ತಿರುವಂತಹ ಬ್ರಷ್ನ ನೀವು ಚೇಂಜ್ ಮಾಡಿ, ಆವಾಗ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು. ಹೋಗಿ ಬಟ್ಟೆ ಹಾಕ್ತಾಯಿದ್ವಿ. ಅದಿತಿನ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ನನಗೂ ಯಾವುದೇ ರೀತಿ ಸ್ಟ್ರಗಲ್ ಅನಿಸಲ್ಲ. ದ್ಯಾಟ್ ಅದಿತಿ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಅಥವಾ ಏನಪ್ಪ ಮಾಡೋದು, ಅದಿತಿನ ಎಲ್ಲಿ ಬಿಡೋದು ಅಂತ ಸ್ಟ್ರಗಲ್ ಅನಿಸೋದಿಲ್ಲ. ಮಕ್ಕಳನ್ನ ಎಷ್ಟು ಇನ್ವಾಲ್ವ್ ಮಾಡ್ಕೊಳ್ತೀವೋ ಅವರೂ ಸಹ ಕೆಲಸ ಕಲಿತಾರೆ. ಕೆಲಸ ಅಂತಂದರೆ ಇಟ್ ಇಸ್ ನಾಟ್ ಲೈಕ್ ಒಂದು ಲಿಟಲ್ ಹೆಲ್ಪ್, ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿನ ತರಿಸುತ್ತೆ. ಆ್ಯಂಡ್ ಅವ್ರಿಗೆ ಒಂದು ಸೋಷಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಆ್ಯಂಡ್ ಅವ್ರನ್ನ ಹೇಗೆ ತೊಡಗಿಸ್ಕೊಳ್ಬೇಕು ಕೆಲಸಗಳಲ್ಲಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಇದೆಲ್ಲನೂ ನಾವು ಸೋಷಲ್ ಸ್ಕಿಲ್ ಆಸ್ಪೆಕ್ಟಲ್ಲಿ ವರ್ಕ್ ಮಾಡ್ದಂಗೆ ಆಗುತ್ತೆ. ಅದಿತಿಗೆ ವಾಷಿಂಗ್ ಮಷೀನ್ನ ಆನ್ ಮಾಡೋದು ಅಂತಂದರೆ ತುಂಬ ಇಷ್ಟ. ನಾನು ಸೋಪ್ ಪೌಡರ್ನ ಹಾಕಿ ಡಿಟರ್ಜೆಂಟ್ ಹಾಕ್ತೀವಲ್ಲ, ಅದಾದಮೇಲೆ ಅದಿತಿಗೆ ಆನ್ ಮಾಡಬೇಕು. ಅವ್ರದ್ದು ಪ್ರತಿದಿನ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡಿದಾಗೆಲ್ಲ ಅವ್ರಿಗೆ ಅದು ಇಷ್ಟ ಆಗುತ್ತೆ. ತುಂಬ ಬಿಸಿಲಿತ್ತು, ಅವಾಗ ತಾನೇ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮೇಲೆ ಹೋಗಿದ್ವಲ್ಲ, ಬಾ ಅದಿತಿ ಕೆಳಗಡೆ ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡೇ ಬಂದ್ಬಿಟ್ಟೆ. ಏನು ತಿಂತಾ ಇರೋದು ಅದಿತಿ? ಏನಪ್ಪ ಏನಾಯ್ತು? ಏನ್ ತಿಂತಾ ಇರೋದು ಅದಿತಿ? ನಾನು ತಗೊಳ್ಳ? ಯಾಕೆ? ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಮತ್ತೆ ಕೊಡಿ ನಂಗೊಂದು. ಏನದು? ಮಕಾನ ಹೇಗಿದೆ? ಒನ್ ಮೋರ್. ಸಾಕಾ? ನಾವೇ ಹೇಳ್ಬೇಕು ತಾನೆ ಸಾಕು ಅಂತ. ನೀವ್ ಹೆಂಗ್ ಹೇಳ್ತೀರಾ ಸಾಕು ಅಂತ? ತಿನ್ನಲ್ವಾ? ಸಾಕಾ? ಏನಪ್ಪ ಪಾಪು, ಇವಾಗ ನಾವು ಸ್ನಾಕ್ ತಗೊಂಡೋಗ್ತಿಲ್ಲ. ಸ್ನಾಕ್ ಬಾಕ್ಸ್ನ ತಗೊಂಡೋಗ್ತಿಲ್ಲ ನಾವು. ಸ್ನಾಕ್ ಬಾಕ್ಸ್ನ ತಗೊಂಡೋಗ್ತಿಲ್ಲ, ಜಸ್ಟ್ ಹೋಗ್ಬಿಟ್ಟು ಎಳ್ನೀರು ಕುಟ್ಕೊಂಡು ಬರೋದಷ್ಟೇ. ದೇವಸ್ಥಾನ ಡ್ಯಾಡಂಗ್ ಟೈಮಲ್ಲಿ ಬಂತೆ, ಸಂಜೆ ಬಂದ್ರೆ ಆದ್ರೆ ಕರ್ಕೊಂಡು ಹೋಗ್ತಾರಂತೆ. ಡ್ಯಾಡಂಗ್ ಏನೋ ಕೆಲಸ ಇದೆಯಂತೆ. ಓಕೆನಾ? ಸಂಜೆನಾ? ಹ್ಯಾಪಿ ಬರ್ತ್ಡೇ. ಅದಿತಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಅವ್ರು.
ಹ್ಯಾಪಿ ಬರ್ತ್ಡೇ ಮಾಡು ಚಿನಿ ಅವ್ರಿಗೆ. ಹೇಳು ಹ್ಯಾಪಿ ಬರ್ತ್ಡೇ ಅಂತ. ಯಾಕೋ ಪ್ರೆಗ್ನೆನ್ಸಿಲಿ ಎಳ್ನೀರನ್ನ ಕುಡಿಯೋದ್ರಿಂದ ಸಾಕಷ್ಟು ಮಿತ್ಸ್ ಇದೆ. ಅಂತಂದರೆ ಎಳ್ನೀರು ಕುಡಿದ್ರೆ ಮಗುಗೂ ಕೋಲ್ಡ್ ಆಗುತ್ತೆ, ತಾಯಿಗೂ ಕೋಲ್ಡ್ ಬಾಡಿ ಆಗಿಬಿಡುತ್ತೆ, ಯಾವಾಗ್ಲೂ ಶೀತ ಆಗ್ತಾ ಇರುತ್ತೆ. ಆ್ಯಂಡ್ ಹೊಟ್ಟೆ ಒಳಗಡೆ ಇರೋ ಮಗು ಜಾಸ್ತಿ ನೀರು ತುಂಬಿಕೊಳ್ಳುತ್ತೆ, ನೀರ್ಮಯ ಆಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಆದಮೇಲೆ ಬಾಣಂತನ ಬರುತ್ತಲ್ಲ, ಆ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಆವಾಗ್ಲೂ ಅಷ್ಟೇ ನೀರು ತುಂಬಿಕೊಳ್ಳುತ್ತೆ, ನಿನ್ನ ಬಾಡಿ ಎಲ್ಲ ನೀರಾಗುತ್ತೆ, ಜಾಸ್ತಿ ಎಳ್ನೀರನ್ನ ಕುಡಿಬೇಡ ಅಂತ ತುಂಬ ಜನ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಹೇಳಿರ್ತಾರೆ. ಇದು ನಿಜನಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಎಳ್ನೀರು ಅನ್ನೋದು ತುಂಬ ನಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಈ ಎಳ್ನೀರು ನಮಗೆ ತುಂಬ ಒಂದು ಈ ಟೈಮಲ್ಲಿ ಆಗುವಂತಹ ಸುಸ್ತು, ನಾಸಿಯಾ, ವಾಮಿಟಿಂಗ್ ಎಲ್ಲ ಏನು ಇರುತ್ತೆ ಅದನ್ನೆಲ್ಲನೂ ತಡೆಗಟ್ಟುತ್ತೆ. ಆ್ಯಂಡ್ ಅದರೊಳಗಡೆ ಇರುವಂತಹ ಗಂಜಿನೂ ಅಷ್ಟೇ ತುಂಬ ಒಳ್ಳೆಯದು. ರಿಸರ್ಚ್ ಪ್ರಕಾರನೂ ಹೇಳ್ತಾರೆ ದಟ್ ಎಳ್ನೀರನ್ನ ಪ್ರೆಗ್ನೆಂಟ್ ಲೇಡೀಸು ಜಾಸ್ತಿ ಕುಡಿಯೋದ್ರಿಂದ ಹುಟ್ಟುವ ಮಕ್ಕಳಿಗೆ ಕೂದಲು ಸಹ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಸ್ಕಿನ್ಗೂ ಸಹ ಒಳ್ಳೆಯದು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೂ ಒಳ್ಳೆಯದು, ಅಥವಾ ದಿನದಲ್ಲಿ ಯಾವ ಟೈಮ್ ಆದರೂ ಕುಡಿಬೋದು, ತುಂಬ ಒಳ್ಳೆಯದು. ಎಳ್ನೀರನ್ನ ನೀವು ಮಿಸ್ ಮಾಡಬೇಡಿ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ. ನಾನಂತೂ ಮಿನಿಮಮ್ 3-4 ವಾರದಲ್ಲಿ ಕುಡಿತಾನೆ ಇರ್ತೀನಿ. ನನಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಮನೆಗೆ ಬಂದ್ವಿ, ಸುಸ್ತಾಗಿತ್ತು, ಅದಿತಿಗೆ ಊಟ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, 12 o'clock ಆಗಿತ್ತು. ಸೊ ನೀವೇ ಒಂದ್ಸಲ ಕುತ್ಕೊಂಡ್ರೆ ನನಗೆ ಅದು ಎದೊಳಕ್ಕೆ ಮನಸ್ಸಾಗಲ್ಲ. ಸೊ ಬಂದ ತಕ್ಷಣ ಅದಿತಿಗೆ ಲಂಚ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಮೊಸರನ್ನ ಮಾಡ್ತಿದ್ದೀನಿ ಇವತ್ತು ಕ್ಯಾರೆಟ್ ಹಾಕಿ. ಈ ಮೊಸರನ್ನ ಮಕ್ಕಳಿಗೆ ತುಂಬ ಒಳ್ಳೆಯದು. 7 ಮಂತ್ಸಿಂದನೇ ಈ ಮೊಸರನ್ನ ಕೊಡಬಹುದು. ಸಾಕಷ್ಟು ಜನ ಕೇಳ್ತಿದ್ರಿ ಮೊಸರನ್ನ ನೀವು ಅದಿತಿಗೆ ಹೇಗೆ ಮಾಡ್ತೀರಾ ಅಂತ. ನಾನು ಒಂದೊಂದ್ಸಲ ಒಂದೊಂದು ತರಕಾರಿನ ಹಾಕಿ ಮಾಡ್ತಿದ್ದೀನಿ. ಇವತ್ತು ಕ್ಯಾರೆಟ್ ಇತ್ತು ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಾಕ್ತಿದ್ದೀನಿ, ಸೌತೆಕಾಯಿ ಹಾಕ್ತೀನಿ. ಅದಾದಮೇಲೆ ಬೇರೆ ತರಕಾರಿ ಅಂತಂದರೆ ಬೀಟ್ರೋಟ್ ಹಾಕೂ ಸಹ ಅದಿತಿಗೆ ಮೊಸರನ್ನ ಮಾಡ್ಕೊಡ್ತೀನಿ. ಈ ರೀತಿ ಕ್ಯಾರೆಟ್ನ ಗ್ರೇಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಕುಕ್ಕರ್ಗೆ ನೀವು ಎಷ್ಟು ಮಕ್ಕಳಿಗೆ ಒಂದು ಪ್ರಪೋರ್ಷನ್ಗೆ ಒಂದು ಕೊಡ್ತೀರಾ, ಒಂದು ಟೈಮ್ಗೆ ಎಷ್ಟು ರೈಸ್ ಕೊಡ್ತೀರಾ, ನಾನು ಚಿಕ್ಕ ಗ್ಲಾಸಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ಅದ್ರ ಜೊತೆಗೆ ಒಂದು ಚಿಕ್ಕ ಪೀಸ್ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದು 3-4 ಕುಕ್ಕರಲ್ಲಿ ವಿಷಲ್ ಹಾಕಿಸ್ಕೊಳ್ಬೇಕಾಗತ್ತೆ. ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕು. ಯಾಕಪ್ಪ ಮುಂಚೆನೇ ಬೇರೆ ಅನ್ನ ಮಾಡಿಕೊಂಡು ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಳ್ಬಾರ್ದಾ ಅಂತಂದರೆ, ಆ ರೀತಿ ಮಾಡಿಕೊಂಡ್ರೆ ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಹೊಡೆಯುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎರಡೂ ಚೆನ್ನಾಗಿ ಬೇಯುತ್ತೆ, ಮಕ್ಳಿಗೂ ಈಸಿ ಆಗುತ್ತೆ ತಿನ್ನೋದಕ್ಕೆ, ಜೀರ್ಣ ಸಹ ಚೆನ್ನಾಗಾಗುತ್ತೆ. ಕ್ಯಾರೆಟ್ ತುಂಬ ಒಳ್ಳೆಯದು ಮಕ್ಕಳಿಗೆ, ಅವರ ಕಣ್ಣಿನ ಬೆಳವಣಿಗೆಗೆ, ಅವರ ಒಂದು ಸ್ಕಿನ್ ಟೆಕ್ಸ್ಚರ್ಸ್ಗೂ ಸಹ ಇದು ತುಂಬ ಒಳ್ಳೆಯದು. ಮಕ್ಕಳಿಗೆ ಏನಾದರೂ ರಕ್ತಹೀನತೆ ಇದ್ದರೆ ಇದು ಸಹ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಎ ಜಾಸ್ತಿ ಇರೋದ್ರಿಂದ ಕ್ಯಾರೆಟ್ ತುಂಬ ಒಳ್ಳೆಯದು. 3-4 ವಿಷಲ್ ಓಡಿಸ್ಕೊಂಡ್ರೆ ಚೆನ್ನಾಗಿ ಅನ್ನ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟು ಮೊಸರು ವಿಚಾರಕ್ಕೆ ಬರೋದಾದರೆ, ಮೊಸರು ನಾವು ಮಕ್ಕಳಿಗೆ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಕೆಮ್ಮಾಗುತ್ತೆ, ಕೊಡೋದೇ ಇಲ್ಲ ಅಂತ ಎಷ್ಟೋ ಅಮ್ಮಂದಿರು ಈ ಟಿಪ್ಸ್ನ ಫಾಲೋ ಮಾಡ್ತಿರ್ತಾರೆ. ಮೊಸರೇ ಮಗುಗೆ ಕೊಡೋದಿಲ್ಲ. ನಿಮ್ಮ ಮಗು ಆರೋಗ್ಯ ಚೆನ್ನಾಗಿರಬೇಕಾ, ನಿಮ್ಮ ಮಗು ಗಟ್ ಹೆಲ್ತ್, ಯಾವುದೇ ರೀತಿ ಆವಾಗವಾಗ ಹೊಟ್ಟೆ ನೋವು ಅಥವಾ ಕಾನ್ಸ್ಟಿಪೇಷನ್ನು, ಲೂಸ್ ಮೋಷನ್ನು ಈ ರೀತಿ ಆಗಬಾರ್ದಾ, ಪ್ರತಿದಿನ ನೀವು ಮಕ್ಕಳಿಗೆ ಮೊಸರನ್ನ ಕೊಡ್ತಾ ಬನ್ನಿ. ತುಂಬ ಒಳ್ಳೆಯದು ಮೊಸರು. ಇದು ಗುಡ್ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಹೊಟ್ಟೆ ಒಳಗಡೆ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಿ ಸೇರುತ್ತೆ. ಈ ರೀತಿ ಅನ್ನ ಆಗಿರುತ್ತೆ. ಸೊ ಈ ಅನ್ನ ಆಗಿರೋದನ್ನ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ಕ್ಯಾರೆಟು ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ. ಸೊ 4 ವಿಷಲ್ ನಾನು ಹಾಕಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಒಂದು ಏನಾದರೂ ನೀವು ಮ್ಯಾಶರ್ನ ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಬೋದು. ಮೊಸರನ್ನಕ್ಕೆ ಸ್ವಲ್ಪ ಮ್ಯಾಶ್ಡ್ ಆಗಿದ್ರೇ ಅನ್ನ ಚೆನ್ನಾಗಿರೋದು, ಅದೇ ರೀತಿ ಅಗ್ಲಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ 7 ಮಂತ್ಸ್ ಬೇಬೀಸ್ಗೆ ಇದನ್ನು ಕೊಡೋದ್ರಿಂದ ಸ್ವಲ್ಪ ಅನ್ನ ಮ್ಯಾಶ್ಡ್ ಆಗೇ ಇರಬೇಕು. ಅದಿತಿಗೂ ಅದೇ ಟೆಕ್ಸ್ಚರ್ ಇಷ್ಟ ಆಗುತ್ತೆ. ಮೊಸರನ್ನ ಅಂತಂದರೆ ಅವ್ರಿಗೆ ಕಂಪ್ಲೀಟ್ ಮ್ಯಾಶ್ಡ್ ಆಗಿದ್ರೆ ಅವ್ರಿಗೆ ತುಂಬ ಇಷ್ಟ. ಇದು ತುಂಬ ಹೆಲ್ದಿಯಾಗಿರುತ್ತೆ, ನೋಡೋದಕ್ಕೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ರೆಸಿಪಿ ನನಗೆ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ನಾನು ಸಹ ತಿಂತೀನಿ. ತುಂಬ ಒಳ್ಳೆಯದು ಕ್ಯಾರೆಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಮೊಸರು ಮತ್ತು ಕ್ಯಾರೆಟ್ ಎರಡೂ ತುಂಬ ಒಳ್ಳೆಯದು ತಾಯಂದಿರಿಗೆ, ಸೊ ಸೇವಿಸೋದು ಒಳ್ಳೆಯದು. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮೊಸರು ಹೋಮ್ ಮೇಡ್, ನಾನು ಯಾವುದೇ ರೀತಿ ಪ್ಯಾಕೆಟ್ ಮೊಸರನ್ನ ಅದಿತಿಗೆ ಯೂಸ್ ಮಾಡೋದಿಲ್ಲ. ನಾಳೆಗೆ ಏನು ಮಾಡಬೇಕು ಅಂತ ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಲ್ವಾ. ಸೊ ನಾಳೆ ಮಧ್ಯಾಹ್ನ ಏನು, ನಾಳೆ ಬೆಳಗ್ಗೆ ಏನು, ನಾಳೆ ರಾತ್ರಿ ಏನು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಅದಿತಿಗೆ ನಾನು ಮುಂಚೆನೇ ಹಿಂದಿನ ದಿನವೇ ಮೊಸರನ್ನ ಇದನ್ನು ಹೆಪ್ಪು ಹಾಕಿರ್ತೀನಿ.
ಈ ರೀತಿ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ, ಸಾಸಿವೆ ಮತ್ತು ಜೀರಿಗೆ. ತುಪ್ಪ ಕಡಿಮೆ ಹಾಕಿರ್ತೀನಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿರ್ತೀನಿ. ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಈ ರೀತಿ ಮೊಸರನ್ನ ಮಾಡುವಾಗ. ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಗಾರ್ನಿಷ್ ಮಾಡಿಬಿಟ್ರೆ ಕ್ಯಾರೆಟ್ ಕರ್ಡ್ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿರೋದಕ್ಕೂ ಆ ಬಿಸಿ ಬಿಸಿ ಒಗ್ಗರಣೆ ಹಾಕಿರ್ತೀವಲ್ಲ, ಆ ಒಂದು ಜೀರಾದು ಅರೋಮಾ ಸಿಗ್ತಾ ಇರುತ್ತೆ. ನೀವು ಟ್ರೈ ಮಾಡಲೇಬೇಕು. ನೀವು ಒಂದ್ಸಲ ಏನೇ ಟ್ರೈ ಮಾಡಿದ್ರು ರೆಸಿಪೀಸ್ನ ನೀವು ಒಂದ್ಸಲ ಟ್ರೈ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ಏನೇನು ಆ್ಯಡ್ ಮಾಡ್ಬೋದು, ಏನೇನ ಕಡಿಮೆ ಮಾಡಬೇಕು ಅಂತ. ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಕ್ಕಳ ಒಂದು ಐಸೈಟ್ಗೂ ಒಳ್ಳೆಯದು. ಅವರ ರಕ್ತಹೀನತೆ ಏನಾದರೂ ಇದ್ದರೆ ಮಕ್ಕಳಿಗೆ ಅದು ತುಂಬ ಕಡಿಮೆ ಆಗುತ್ತೆ. ಅದಿತಿಗೂ ಲಾಸ್ಟ್ ಟೈಮ್ ಒಂದ್ಸಲ ಚೆಕ್ ಮಾಡಿದಾಗ 9.3 ಇತ್ತು. ಸೊ ನಂದು ಹೆರಿಡೇಟ್ರಿ ಪ್ರಾಬ್ಲಮ್ ಇರೋದ್ರಿಂದ ಅದಿತಿಗೂ ಆ ರೀತಿ ರಕ್ತ ಕಡಿಮೆ ಇದೆ. ಸೊ ಅದಿತಿಗೆ ರಕ್ತ ಸೇರುವಂತಹ ಆಹಾರನ ನಾನು ಪ್ರತಿದಿನ ಅದಿತಿಗೆ ಕೊಡ್ತಾನೆ ಇರ್ತೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು 7 ಮಂತ್ಸಿಂದನೇ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿ ಮಕ್ಕಳಿಗೆ ವೆಯ್ಟ್ ಗೇನ್ ಸಹ ಆಗುತ್ತೆ ಇದರಿಂದ, ಆ್ಯಂಡ್ ಚೆನ್ನಾಗಿ ನಿದ್ದೆ ಸಹ ಮಾಡ್ತಾರೆ. ಈ ಮೊಸರು ಗುಡ್ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಮಕ್ಕಳ ಗಟ್ ಹೆಲ್ತ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಅದಿತಿಸ್ ಫೇವ್ರೆಟ್. ಈ ಮೊಸರನ್ನ ಅದಿತಿಗೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಪ್ಲೇನ್ ಮೊಸರನ್ನೂ ಒಂದೊಂದ್ಸಲ ಇಷ್ಟಪಡ್ತಾರೆ. ಪ್ಲೇನ್ ಮೊಸರನ್ನ ಮಾಡಿದಾಗ ಮಮ್ಮ ಕ್ಯಾರೆಟ್ ಹಾಕಿಲ್ವಾ, ಅದು ಹಾಕಿಲ್ವಾ, ಇದು ಹಾಕಿಲ್ವಾ ಅಂತ ಕೇಳ್ತಿರ್ತಾರೆ. ಈಗ ಅದಿತಿನ ನಾನು ಜಾಸ್ತಿ ಅಡುಗೆ ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಎಲ್ಲ ಗೊತ್ತಿದೆ. ಧನಿಯಾ ಪುಡಿ ಅಂತೆ, ಖಾರದ ಪುಡಿ ಅಂತೆ ಎಲ್ಲ ಅದಿತಿಗೆ ಗೊತ್ತಿದೆ. ಅದಿತಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಅವ್ರು ಹೇಗೆ ತಿಂತಾರೆ ಅಂತ ನೀವೇ ನೋಡಿ. ಏನಕ್ಕೆ ಯಾಕೆ ಹಾಕ್ಬಾರ್ದು ಕೊತ್ತಂಬರಿ ಸೊಪ್ಪು? ಕೊತ್ತಂಬರಿ ಸೊಪ್ಪೆಲ್ಲ ತಿಂದರೆ ಒಳ್ಳೇದು. ಹಸು ಎಲ್ಲ ತಿನ್ನುತ್ತೆ ಕೊತ್ತಂಬರಿ ಸೊಪ್ಪು. ಹಂಗೆ ಮನುಷ್ಯರು ತಿನ್ಬೇಕು. ಅಂತೂ ತಿನ್ ನೋಡಿ ಮೊಸರನ್ನ. ಅದಿತಿಸ್ ಫೇವ್ರೆಟ್. ಒಂದು ತಿನ್ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ಬೇಡ. ಚೆನ್ನಾಗಿಲ್ಲ ಅಂದ್ರೆ ಬೇಡ. ಚೆನ್ನಾಗಿಲ್ಲ ಅಂದ್ರೆ ಬೇಡ. ಮಮ್ಮ ಡಾಡ ಪ್ರೀತಿ ತುತ್ತು. ಮಮ್ಮ ಎಷ್ಟು ಇಷ್ಟಪಟ್ಟು ಮಾಡಿದ್ದಾರೆ ಅದಿತಿಗೆ. ಹೇಗಿದೆ ಹೇಗಿದೆ ಕರೆಕ್ಟಾಗಿ ಹಾನೆಸ್ಟ್ ರಿವ್ಯೂ ಕೊಡ್ಬೇಕು. ನುಂಗ್ಬಿಟ್ಟು ಹೇಳಿ. ನಂಗೆ ಕೇಳಿಸ್ತಾ ಇಲ್ಲ, ನುಂಗ್ಬಿಟ್ಟು ಹೇಳ್ಬೇಕು. ನಂಗೆ ಕೇಳಿಸ್ಲೇ ಇಲ್ಲ ಪಪ್ಪಿ ಹೇಳಿದ್ದು. ಹೇಗಿದೆ? ಸೂಪರಾ? ಮತ್ತೆ ತಿನ್ನಿ ನೀವೇ. ಸ್ಟಾರ್ಟ್. ಇಷ್ಟ ಆಯ್ತಾ? ತಿನ್ನಿ. ಇದು ಧನಿಯಾ ಪುಡಿ. ಧನಿಯಾ ಪುಡಿನಾ? ಯಾವ ಧನಿಯಾ ಪುಡಿ ಅದಿತಿ? ಇಲ್ಲಿ ಧನಿಯಾ ಪುಡಿ ಹಚ್ಚಿದ್ದಿಲ್ಲ, ಧನಿಯಾ ಪುಡಿನೂ ತಿಂತೀನಿ. ಸರಿ ತಿನ್ನಿ. ಧನಿಯಾ ಪುಡಿ ತಿಂತೀನಿ. ಸೊಪ್ಪು ಪುಡಿ ಅದಿತ್ತು ಎಲ್ಲ ತಿಂತೀನಿ. ತಿನ್ನಿ. ಗುಡ್. ಹೇಗೆ ಹೇಳ್ಕೊಟ್ಟಿದ್ದೀನಿ ಅದಿತಿಗೆ? ಬಗ್ಬಾರ್ದು, ಬಾಯಿ ಹತ್ರನೇ ಸ್ಪೂನ್ನ ತಗೊಂಡ್ ಬರ್ಬೇಕು. ನಾನು ಸ್ಕೂಪ್ ಮಾಡ್ಕೊಡ್ತೀನಿ. ನಾನು ತೋರಿಸ್ತೀನಿ ಹೇಗೆ ಅಂತ. ಓಕೆನಾ? ಇಟ್ಕೊಳ್ಳಿ. ಬಾಯಿ ಹತ್ರನೇ ಸ್ಪೂನ್ನ ತಗೊಂಡೋಗಿ ರೈಟ್ ಸೈಡಲ್ಲಿ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್. ಬಾಯಿ ಹತ್ರನೇ ಸ್ಪೂನ್ ತಗೊಂಡೋಗಿ. ಗೊತ್ತಾಗ್ಲಿಲ್ವಾ? ಬಾಯಿ ಹತ್ರನೇ ಇಟ್ಕೊಳ್ಳಿ. ಇಷ್ಟ ಆಯ್ತಾ ಮೊಸರನ್ನ? ನುಂಗ್ಬೇಕು ಬಾಯಲ್ಲಿರೋದನ್ನ, ಹಾಗೆ ಇಟ್ಕೊಳ್ಳೋದಲ್ಲ. ಹ್ಯಾಪಿ. ಈಗ ಊಟ ಮಾಡಿ ಪಾಚಿ ಮಾಡೋದು. ಓಕೆ ಓಕೆ ಬಬ್ಬಿ. ಲಾಟ್ಸ್ ಆಫ್ ಲವ್. ಎಳ್ನೀರನ್ನ ಕುಡ್ಕೊಂಬಂದಿದ್ವಿ ಅಲ್ವಾ, ಅದಕ್ಕೆ ಅದಿತಿಗೆ ಸ್ವಲ್ಪ ಊಟ ಬೇಡ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಮಮ್ಮ ನೀವೇ ತಿನ್ನಿಸಿ, ನಾನು ತಿಂತೀನಿ ಅಂತ ಹೇಳಿದ್ರು. ನಾನು ಅದಿತಿಗೆ ಫೀಡ್ ಮಾಡಿಸಿದ್ದೆ. ಪ್ರತಿದಿನ ಅದಿತಿ ಸೆಲ್ಫ್ ಫೀಡಿಂಗಲ್ಲಿ ಇನಿಷಿಯಲಿ ಅವರೇ ತಿಂತಾರೆ. ಅದಾದಮೇಲೆ ನಾನು ತಿನ್ನಿಸ್ಬೇಕು. ಅವ್ರು ಏನೇನೋ ಕೇಳ್ತಿರ್ತಾರೆ, ವೈಲ್ಡ್ ಅನಿಮಲ್ಸ್ ಅಂತ. ಇವಾಗ ಅದಾದಮೇಲೆ ಡೊಮೆಸ್ಟಿಕ್ ಅನಿಮಲ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಕೇಳ್ತಿರ್ತಾರೆ. ಸೊ ಅದನ್ನು ಹೇಳ್ಕೊಂಡು ಅದಿತಿ ಊಟ ಮುಗಿತು. ಅದಿತಿ ಊಟ ಆದಮೇಲೆ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. 1:30 ಅಥವಾ 2 ಗಂಟೆ ಒಳಗಡೆ ಮಲ್ಕೊಂಡ್ರೆ ಅವ್ರು ಎದ್ದೋಳೋದೇ 4:30 ಅಥವಾ 5 ಗಂಟೆ
ಗಂಟೆ ಆಗುತ್ತೆ. ಸೊ ಅಷ್ಟರಲ್ಲಿ ನಂದು ಊಟ ಮಾಡಿ ನಾನು ರೆಸ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮಕ್ಕಳಿಗೆ 7 ಮಂತ್ಸಿಂದ ಮೊಸರನ್ನ ಹೇಗೆ ಕೊಡೋದು, ಈ ರೀತಿ ಮೊಸರನ್ನ ಮಾಡಿಕೊಡಿ, ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳ ವೆಯ್ಟ್ ಗೇನ್, ಅವರ ಗಟ್ ಹೆಲ್ತ್ಗೂ ಸಹ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೀವು ನೋಡ್ತಿದ್ದೀರಾ ಅಂತಂದರೆ, ಮಕ್ಕಳ ರಿಲೇಟೆಡ್ ವೀಡಿಯೋಸ್ನ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಟು ಗೆಟ್ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ಮಕ್ಕಳು ಅಂತಂದರೆ ಯಾರ ಮನೇಲಿ ಇರಲ್ಲ ಹೇಳಿ, ಆ್ಯಂಡ್ ಯಾವ ಮನೆಯಲ್ಲಿ ಮಕ್ಕಳಿಗೆ ಏನು ಟಿಪ್ಸ್ನ ಫಾಲೋ ಮಾಡದೆ ಆ್ಯಸ್ ಅ ಪೇರೆಂಟ್ ಆಗಿ ನಾವಿರ್ತೀವಿ. ಟಿಪ್ಸ್ಗಳು ಬೇಕು ಅಂತಂದರೆ ನಾವು ರೈಟ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕು. ಆ ರೈಟ್ ಇನ್ಫಾರ್ಮೇಷನ್ನ ಕೊಡೋದ್ರಲ್ಲಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಅದಿತಿ ಬೇಡ ಅಂತ ಹೇಳ್ತಿದ್ರು. ಸೊ ಅದಿತಿಗೆ ಯೂಶಲಿ ನಾನು ಫೋರ್ಸ್ ಫೀಡ್ ಮಾಡಲ್ಲ, ಅವ್ರು ಎಷ್ಟು ತಿಂತಾರೋ ಅಷ್ಟೇ. ಸರಿ ಆಯಿತು, ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನಪ್ ಮಾಡೇ ಬಿಟ್ಟೆ. ಯಾಕಂತಂದರೆ ಮಕ್ಕಳಿಗೆ ಫೋರ್ಸ್ ಫೀಡ್ ಮಾಡಿದ್ರೆ ನೆಕ್ಸ್ಟ್ ಫೀಡಿಂಗಿಗೆ ಅವ್ರ ಪ್ರಾಬ್ಲಮ್ ಆಗುತ್ತೆ, ಊಟದ ಮೇಲೆ ಅವರ್ಷನ್ ಸಹ ಬರುತ್ತೆ. ದಯವಿಟ್ಟು ಯಾರೂ ಸಹ ಫೋರ್ಸ್ ಫೀಡಿಂಗ್ ಮಾಡಬೇಡಿ. ಈ ಟೈಮ್ ತಿಂದಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಮಕ್ಕಳು ತಿಂತಾರೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಮಕ್ಕಳ ಇಂಟೇಕ್ ಸಹ ಪ್ರಾಪರ್ ಆಗಿರುತ್ತೆ. ನಾವು ಫೋರ್ಸ್ ಫೀಡಿಂಗ್ ಮಾಡೋದ್ರಿಂದ ಮಕ್ಳಿಗೂ ಅದು ತುಂಬ ಹಿಂಸೆ ಆಗುತ್ತೆ. ಆ ಹಿಂಸೆನ ಮಕ್ಕಳಿಗೆ ನಾವು ಮಾಡಬಾರ್ದು. ದಿಸ್ ಇಸ್ ದ ಇಂಪಾರ್ಟೆಂಟ್ ಟಿಪ್, ಪ್ರತಿಯೊಬ್ಬ ಪೇರೆಂಟ್ಸ್ಗಳು ಫಾಲೋ ಮಾಡಬೇಕಾಗಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅಂತಂದರೆ ಮಾಡ್ಕೊಳ್ಳಿ.